ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮ ಮುಂದೆ ಒಂದು ಯೂನಿಕ್ ಆಗಿರೋ ಪ್ರಾಜೆಕ್ಟ್ ಕೂಡ ತೊಗೊಂಬಂದಿದ್ದೀನಿ. ಸೊ ಬಿಡೆಕ್ಸ್ ಹೋಮ್ ಕಡೆಯಿಂದ ಸೂಪರಾಗಿ ಮಾಡಿದ್ದಾರೆ ಪ್ರಾಜೆಕ್ಟು. ಈ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ. ಇವ್ರದ್ದು ಆ್ಯಕ್ಚುಲಿ ಏನಂದರೆ ಸ್ಪೆಷಾಲಿಟಿ ಏನಂದರೆ ಒಂದು ಡಿಫ್ರೆಂಟಾಗಿ ಕಾನ್ಸೆಪ್ಟ್ ಜೊತೆ ಒಂದು ಸೂಪರಾಗಿರೋ ಒಂದು ಬಿಲ್ಡಿಂಗ್ಸ್ ಕೂಡ ಮಾಡ್ತಾರೆ, ಕನ್ಸ್ಟ್ರಕ್ಷನ್ಸ್ ಎಲ್ಲನೂ. ಸೊ ಇವತ್ತು ಈ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ. ಸೊ ಅದಕ್ಕೆ ಮುಂಚೆ ನಮ್ಮ ಮುಂದೆ ನೋಡ್ತಿರ್ಬೋದು ಬಿಡೆಕ್ಸ್ ಕಡೆಯಿಂದ ಮೇಡಮ್ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಸೊ ಯೂಶಲಿ ಒಂದೊಂದು ಪ್ರಾಜೆಕ್ಟು ನೀವು ಡಿಫ್ರೆಂಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀರಾ. ಸೊ ಈ ಪ್ರಾಜೆಕ್ಟ್ ಎಲ್ಲಿ ಲೊಕೇಟ್ ಆಗಿದೆ ಆ್ಯಂಡ್ ಇದ್ರದ್ದು ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟಾಗಿದೆ? ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ಚಿಕ್ಕಬೆಳ್ಳಂದೂರಲ್ಲಿ ಲೊಕೇಟ್ ಆಗಿರೋದು ಆ್ಯಂಡ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಇಸ್ 53 lakhs. 53 lakhsಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ. ಇದು ಡೈಮೆನ್ಷನ್ ಎಷ್ಟು ಬರುತ್ತೆ? ಹೋಲ್ ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 50/45 ಇದೆ, ಬಟ್ ಕನ್ಸ್ಟ್ರಕ್ಷನ್ ಏರಿಯಾ ಬಂದ್ಬಿಟ್ಟು 35/45. 35/45 ಬರುತ್ತೆ. ಸೊ ಈ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ನೋಡೋಣ ಬನ್ನಿ. buildex.homes by ಶಿಲ್ಪಾ ಗ್ರೂಪ್ಸ್. ಶಿಲ್ಪಾ ಗ್ರೂಪ್ಸ್ ಬಂದ್ಬಿಟ್ಟು 40+ years of experience in the quality construction industry and the same legacy ನಾವು ಇಂಡಿವಿಜುವಲ್ ರೆಸಿಡೆನ್ಷಿಯಲ್ ಕನ್ಸ್ಟ್ರಕ್ಷನ್ಗೆ ತೊಗೊಂಡು ಬಂದಿದ್ದೀವಿ. ವಿ ಹ್ಯಾವ್ ಮೇಂಟೈನ್ ದ ಸೇಮ್ ಡಿಸಿಪ್ಲಿನ್, ವೇರ್ ಆಸ್ ಇನ್ ನಮ್ಮದು ಮಲ್ಟಿಪಲ್ ಟೆಕ್ ಪಾರ್ಕ್ಸ್ ಆಗಿರ್ಬೋದು, ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು, ವಿಲ್ಲಾಸ್ ಆಗಿರ್ಬೋದು, ಲಕ್ಸುರಿ ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಅದರಲ್ಲಿ ಯಾವ ಥರ ನಾವು ಮಾಡ್ಕೊಂಡು ಬಂದ್ವಿ ದ ಸೇಮ್ ವಿ ಹ್ಯಾವ್ ಇಂಟ್ರೊಡ್ಯೂಸ್ ಇಟ್ ಟು ದ ಇಂಡಿವಿಜುವಲ್ ರೆಸಿಡೆನ್ಷಿಯಲ್ ಕನ್ಸ್ಟ್ರಕ್ಷನ್. ಸೊ ನೀವು ಎಲಿವೇಶನ್ ನೋಡ್ತಾ ಇರ್ಬೋದು, ಫ್ರಂಟಲ್ಲಿ ಪರ್ಗೋಲಾ ಕೊಟ್ಟಿದ್ದೀವಿ ಆ್ಯಂಡ್ ಕಂಪ್ಲೀಟ್ ಆಗಿ ಟೆಕ್ಸ್ಚರ್ ಪೇಂಟಿಂಗ್, ಓಕೆ, ಮತ್ತು ಕಾರ್ನರ್ ವಿಂಡೋಸ್ ಆ್ಯಂಡ್ ಬಾಕ್ಸ್ ವಿಂಡೋಸ್. ಇಷ್ಟೇ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿ ಮಾಡಿಕೊಟ್ಟಿದ್ದೀವಿ. ಓಕೆ. ಸೊ ಗೇಟ್ ಬಂದ್ಬಿಟ್ಟು ವಿಡ್ತ್ ಎಷ್ಟು ಬರುತ್ತೆ ಆ್ಯಂಡ್ ಲೆಂತ್ ಎಷ್ಟಿದೆ? 20 feet ಇದೆ. ಹೈಟ್ ಬಂದ್ಬಿಟ್ಟು 6 feet ಇದೆ. 6 feet ಇದೆ. ಓಕೆ. ಸೊ ಒಳಗೆ ಹೋಗ್ತಾ ನೋಡ್ತಿರ್ಬೋದು, ಯೂಜ್ ಪಾರ್ಕಿಂಗ್ ಸ್ಪೇಸ್ ಇದೆ. ಇದು ಕ್ಲೈಂಟ್ ಪ್ರಕಾರ ಕೇಳಿದ್ರ ಈ ಥರ ಒಂದು ಇದು ಬೇಕು ಅಂತ? ಆ್ಯಕ್ಚುಲಿ ಕ್ಲೈಂಟ್ ಬಂದ್ಬಿಟ್ಟು ಒಂದು ಸಿಂಪಲ್ ಆಗಿರಬೇಕು ಅಂತ ಹೇಳಿದರು ಎಲಿವೇಶನ್ನು, ಆ್ಯಂಡ್ ಕ್ಲೋಸ್ಡ್ ಪಾರ್ಕಿಂಗ್ ಬೇಡ ಅಂತ ಹೇಳಿದರು. ಓಕೆ. ಸೊ ಆ ರೀಸನ್ಗೋಸ್ಕರ ವಿ ಹ್ಯಾವ್ ಡನ್ ದಿಸ್ ಪಾರ್ಕ್. ಓಕೆ. ಇದು ಮತ್ತೆ ಇಲ್ಲಿ ಕೆಳಗಡೆ ಎಲ್ಲ ಫ್ಲೋರಿಂಗ್ ಎಲ್ಲ ಯಾವ್ದು ಯೂಸ್ ಮಾಡ್ತೀವಿ ನಾವು? ನಾರ್ಮಲ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ವಿ, 1x1 ಸೈಜ್. 1x1 ಸೈಜ್. ಆ ಕಡೆ ಫುಲ್ ಗಾರ್ಡನ್ ಥರ ಒಂದು ಪ್ರೊವೈಡ್ ಮಾಡಿದ್ದೀರಾ ಆಕ್ಸೆಸ್, ಮತ್ತು ಈ ಕಡೆನೂ ಗಾರ್ಡನ್ ಲೈಕ್ ಪ್ಲಾಂಟ್ ಬಾಕ್ಸ್ ಇಟ್ಟಿದ್ದೀರಾ. ಓಕೆ. ಸೊ ಇದು ಮನೆ ಯಾವ ಫೇಸಿಂಗ್ ಬರುತ್ತೆ? ಇದು ನಾರ್ತ್ ಫೇಸಿಂಗ್ ಬರುತ್ತೆ. ಸೊ ಎಂಟ್ರೆನ್ಸ್ ನೋಡ್ತಿರ್ಬೋದು, ಸ್ಟೇರ್ ಕೇಸ್ ಇದೆ. ಸೊ ಮನೆ ಒಳಗೆ ಕೂಡ ಹೋಗಿ ನೋಡೋಣ ಇವಾಗ ಯಾವ ಥರ ಇದೆ ಎಲ್ಲ ನೋಡೋಣ. ಸೈಜ್ ಎಷ್ಟು ಬರುತ್ತೆ? 4x6 ಬರುತ್ತೆ. ಓಕೆ. ನೋಡ್ತಿರ್ಬೋದು, ಯೂಜ್ ಲಿವಿಂಗ್ ಸ್ಪೇಸ್ ಬರುತ್ತೆ. ಆ್ಯಕ್ಚುಲಿ ಡೈಮೆನ್ಷನ್ಸ್ ಎಲ್ಲ ಯಾವ ಥರ ಇದೆ? ಲಿವಿಂಗ್ ಬಂದ್ಬಿಟ್ಟು 18x16.5 ಇದೆ ಲಿವಿಂಗ್ ಡೈಮೆನ್ಷನ್. ಓಕೆ. ಸೊ ಮತ್ತೆ POP ವಿತ್ ಲೈಟಿಂಗ್ಸ್ ಎಲ್ಲ ಕೂಡ ಪ್ರೊವೈಡ್ ಮಾಡಿದ್ದೀರಾ. ಸೊ ಇಲ್ಲಿ ಯಾವ ಥರ ಒಂದು ಕಲರ್ ಕಾಂಬಿನೇಷನ್ಸ್ ಬರುತ್ತೆ? ಕಲರ್ ಕಾಂಬಿನೇಷನ್ ಕಸ್ಟಮರಿಗೆ ತುಂಬ ಪ್ಲೇನ್ ಬೇಕಾಗಿತ್ತು, ಸೊ ವಿ ಹ್ಯಾವ್ ಯೂಸ್ಡ್ ವೈಟ್ ಬರುತ್ತೆ. ಓಕೆ. ಇದು TV ಕ್ಯಾಬಿನೆಟ್ ಯಾವ ಥರ ಒಂದು ಪ್ಲಾನ್ ಆಗಿದೆ? ಇದು ಫ್ಯೂಟೆಡ್ ಲ್ಯಾಮಿನೇಟೆಡ್ ಶೀಟ್ಸ್ ಯೂಸ್ ಮಾಡಿದ್ವಿ, ಮತ್ತು ಕೆಳಗಡೆ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ವಿ. ಓಕೆ. ನೋಡ್ತಿರ್ಬೋದು, ಇಲ್ಲಿ 1 2 3 4 5 ಸೊ ಎಲ್ಲ ಕಡೆನೂ ವಿಂಡೋಸ್ ಇದೆ, ಯಾವುದು ಪ್ರಾಬ್ಲಮ್ ಇಲ್ಲ. ಕ್ರಾಸ್ ವೆಂಟಿಲೇಷನ್ ಥರ ಪ್ಲಾನ್ ಮಾಡಿರೋದು. ಕರೆಕ್ಟ್. ಮತ್ತು ಇನ್ನೊಂದು ನೀವು ಈ ಮನೆದು ಸ್ಪೆಷಾಲಿಟಿ ನೋಡ್ಬೋದು, ಎಲ್ಲ ಕಡೆ ವಿ ಹ್ಯಾವ್ ಪ್ರೊವೈಡೆಡ್ ದ ಕಾರ್ನರ್ ವಿಂಡೋಸ್. ಹೌದು, ಕಾರ್ನರ್ ಕ್ರಾಸ್ ವೆಂಟಿಲೇಷನ್. ಅದು UPVC ಬರುತ್ತೆ. ಹೌದು, UPVC ವಿಂಡೋಸ್ ಬರುತ್ತೆ. ಸೊ ಇಲ್ಲಿ ಕೂಡ ನೋಡ್ತಿರ್ಬೋದು, POP ಮಾಡಿದ್ದಾರೆ. ಪ್ಲಾನ್ಸು ಡೈನಿಂಗ್ ಏರಿಯಾ ಬರುತ್ತೆ. ಸೊ ಆ ಕಡೆ ಕೂಡ ಕಿಚನ್ ನೋಡೋಣ. ಸೊ ಕಿಚನ್ ಏರಿಯಾಗೆ ಬಂದರೆ ಇಲ್ಲಿ ಯಾವ ಥರ ಒಂದು ಪ್ಲಾನಿಂಗ್ ಆಗಿದೆ? ಸೊ ಕಿಚನ್ ಏರಿಯಾಗೆ ಮಾಡ್ಯುಲರ್ ಕಿಚನ್ ಪ್ರೊವೈಡ್ ಮಾಡಿದ್ವಿ ಆ್ಯಂಡ್ ಗ್ಯಾಲಕ್ಸಿ ಬ್ಲ್ಯಾಕ್ ಗ್ರನೈಟ್ ಪ್ರೊವೈಡ್ ಮಾಡಿದ್ವಿ. ಮತ್ತು ಕಲರ್ ಕಾಂಬಿನೇಷನ್ ನೋಡ್ಬೋದು ನೀವು, ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಬರುತ್ತೆ. ಓಕೆ. ಸೊ ಈ ಕಡೆ ಕೂಡ ಒಂದು ಮ್ಯಾಟ್ ಫಿನಿಶ್ ಅಲ್ಲ ಇದು? ಹೌದು, ಮ್ಯಾಟ್ ಫಿನಿಶ್ ಬರುತ್ತೆ. ಟೈಲ್ಸ್ 2x2 ಸೈಜಸ್. ಸೊ ಇಲ್ಲಿ ನೋಡ್ತಿರ್ಬೋದು, ಮಾಡರ್ನ್ ಕಿಚನ್ ಆಗಿರೋದ್ರಿಂದ ನಮಗೆ ಎಲ್ಲ ಫೆಸಿಲಿಟೀಸು ಬಂದ್ಬಿಡುತ್ತಲ್ಲ ಈ ಕಡೆ. ಸ್ಟೋರೇಜ್ ಯೂನಿಟ್ಸು, ವಿಕರ್ ಬ್ಯಾಸ್ಕೆಟ್ಸ್ ಎಲ್ಲ ಬರುತ್ತೆ, ಮತ್ತು ಕ್ವಾಡ್ಸು, ಮತ್ತು ಇದು ಫಿಟ್ಟಿಂಗ್ಸ್ ಎಲ್ಲ ಯಾವುದು? ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಓಕೆ. ಆ ಕಡೆ ಕೂಡ ಯುಟಿಲಿಟಿ ಇದೆ. ಇದು ಡೈಮೆನ್ಷನ್ಸ್ ಎಲ್ಲ ಎಷ್ಟು ಬರುತ್ತೆ ಕಿಚನ್? 6x10 ಯುಟಿಲಿಟಿ ಇದೆ. ಓಕೆ. ನೋಡ್ತಿರ್ಬೋದು, ಇಲ್ಲೊಂದು ಬೆಡ್ರೂಮ್ ಬರುತ್ತಲ್ಲ, ಇದು ಮಾಸ್ಟರ್ ಬೆಡ್ರೂಮ್ ಅಥವಾ ನಾರ್ಮಲ್ ಗೆಸ್ಟ್ ಬೆಡ್ರೂಮ್? ನಾರ್ಮಲ್ ಗೆಸ್ಟ್ ಬೆಡ್ರೂಮೇ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ, ಸ್ಪೇಷಿಯಸ್ ಆಗಿ. ಸೊ ಇಲ್ಲಿ ಯಾವ ಥರ ಎಲ್ಲ ಒಂದು ಪ್ಲಾನಿಂಗ್ ಆಗಿದೆ? ಡೈಮೆನ್ಷನ್ ಎಷ್ಟು ಬರುತ್ತೆ? ಡೈಮೆನ್ಷನ್ 16x14 ಇದೆ ಬೆಡ್ರೂಮ್ದು. ಆ್ಯಂಡ್ ಸೇಮ್ ನಾವು ಕಾರ್ನರ್ ವಿಂಡೋಸ್ ಪ್ರೊವೈಡ್ ಮಾಡಿದ್ದೀವಿ, ಮತ್ತು ಕ್ರಾಸ್ ವೆಂಟಿಲೇಷನ್ ಪರ್ಪಸ್ಸಿಗೋಸ್ಕರ 3x4. ಸೊ ಇಲ್ಲೂ ಆಲ್ಮೋಸ್ಟ್ ನೋಡ್ತಿರ್ಬೋದು, 1 2 3 4 ಸೊ 4 ವಿಂಡೋಸ್ ಇದೆ. ಎಲ್ಲೂ ಬೆಳಕು ಲೈಟ್ ಆನ್ ಮಾಡಿಲ್ಲ ಅನ್ನೋದು ಬೇಕಾಗೇ ಇಲ್ಲ, ಅಷ್ಟು ಬೆಳಕು ಬರುತ್ತೆ. ಗಾಳಿ ಕೂಡ ಸೂಪರ್ ಆಗಿರುತ್ತೆ, ವೆಂಟಿಲೇಷನ್. ಮತ್ತು ಈ ಕಡೆ ಎಲ್ಲ ಯಾವ ಥರ? ಇದು ಸಿಂಪಲ್ ಆಗಿ ವಾರ್ಡ್ರೂಮ್ ಮತ್ತು ಸ್ಟೋರೇಜ್ ಸ್ಪೇಸಸ್ನ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟು ಇಲ್ಲಿ ಪಕ್ಕದಲ್ಲಿ ಒಂದು ವಾಶ್ರೂಮ್ ಎಷ್ಟು ಬರುತ್ತೆ ಡೈಮೆನ್ಷನ್? ಇದು
6x8 ಇದೆ. 6x8 ಬರುತ್ತೆ. ಇದನ್ನು ಸ್ವಲ್ಪ ಹೈಟ್ ಮಾಡಿದ್ದಾರೆ. Correct. ಸೊ ಇಲ್ಲಿ ಕೂಡ ಇದು ವಾಟರ್ ಪ್ರೂಫಿಂಗ್ ಎಲ್ಲ ಆಗಿರುತ್ತೆ. ಹೌದು ವಾಟರ್ ಪ್ರೂಫಿಂಗ್ ಆಗಿರುತ್ತೆ. ಮತ್ತೆ ನೋಡಿ ನೀವು ಫುಲ್ ಹೈಟ್ ಡ್ಯಾಡೋ ಪ್ರೊವೈಡ್ ಮಾಡಿದ್ದೀವಿ. ಓಕೆ, ಇದು ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಬರುತ್ತೆ? ಜಾಗ್ವಾರ್ ಕಂಪ್ಲೀಟ್ ಹೋಮ್ಗೆ ಜಾಗ್ವಾರ್. ಇಲ್ಲೂ ಕೂಡ ಕೆಳಗೆ ಸ್ಟೋರೇಜ್ ಬರುತ್ತೆ ಮತ್ತು ಮಿರರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮಿರರ್ ಹಿಂದೆಗಡೆ ಕೂಡ ಸ್ಟೋರೇಜ್ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡ್ತಿರ್ಬೋದು ಮೇಲೆ ಹೋಗೋಕ್ಕೆ ಮುಂಚೆ ಇಲ್ಲೊಂದು ಏರಿಯಾ ಇದೆ. ಇದು ಏರಿಯಾ ಯಾವ ಥರ? ಸೊ ಬಂದ್ಬಿಟ್ಟು ನೀವು ನೋಡ್ಬೋದು ಮೇಲೆ ಸ್ಕೈಲೈಟ್. ಇಲ್ಲಿಂದ ಡೈರೆಕ್ಟ್ ಎಸ್, ಆ್ಯಂಡ್ ಇದು ಬಂದ್ಬಿಟ್ಟು ಕಸ್ಟಮರ್ದು ಫೇವ್ರೆಟ್ ಪ್ಲೇಸ್. ಹೌದಾ? ಓಕೆ. ಸೊ ಓಕೆ, ಇಲ್ಲೊಂದು ನೋಡ್ತಿರ್ಬೋದು ಕಾಮನ್ ವಾಶ್ರೂಮ್ ಇದೆ. ಸೊ ಇದು ಸ್ಪೇಷಿಯಸ್ ಆಗಿದೆ. ಇದು ಎಷ್ಟು ಡೈಮೆನ್ಷನ್ ಬರ್ಬೋದು? 6x5. 6x5 ಬರುತ್ತೆ. ಇಲ್ಲೂ ಫ್ಲೋರಿಂಗ್ ಟು ಸೀಲಿಂಗ್ ಟೈಲ್ಸ್ ಬರುತ್ತೆ. ಸೇಮ್ ಥೀಮ್ ಕಲರ್ ಪ್ಯಾಟರ್ನ್ಸ್ ಬರುತ್ತೆ ಇಲ್ಲೂ. ಓಕೆ, ನೆಕ್ಸ್ಟ್ ಬಂದರೆ ಇಲ್ಲಿ ಒಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದೀರಾ? ಸ್ಟೋರೇಜ್ ಸ್ಪೇಸ್. ಇದೆಲ್ಲ ವುಡನ್ ಬರುತ್ತೆ. ಪೈನ್ ವುಡ್ ಇದು. ಪೈನ್ ವುಡ್ ಬರುತ್ತೆ. ಓಕೆ, ಇದು ಎಷ್ಟು ಫೀಟ್ ಇದೆ? 3.5 ಇದೆ ನೋಡ್ತಿರ್ಬೋದು. ಓಕೆ, ಸೊ ಈಗ ಮೇಲೆ ಕೂಡ ಯಾವ ಥರ ಇದೆ ಅಂತ. ಇದೆಲ್ಲ ಲೈಕ್ ಆ್ಯಂಟಿಸ್ಕಿಡ್ ಬರುತ್ತೆ. ಹೌದು, ಇದು ಆ್ಯಂಟಿಸ್ಕಿಡ್. ಮತ್ತು ಇದು ಗ್ರಿಲ್ಸ್ ಹಾಕಿದ್ದೀರಾ ಮಧ್ಯ? MS ಟ್ಯೂಬ್ಸ್. ಓಕೆ, ಸೊ ಇಲ್ಲಿ ಟೋಟಲ್ ಆಗಿ ಎಷ್ಟು ರೂಮ್ ಬರುತ್ತೆ? ಇಲ್ಲಿ 2 ಬೆಡ್ರೂಮ್ಸ್ ಇದೆ, ಒಂದು ಆಫೀಸ್ ರೂಮ್ ಇದೆ. ಓಕೆ, ಸೊ ಇಲ್ಲಿ ಟೋಟಲಾಗಿ 2 ಬೆಡ್ರೂಮ್ಸ್ ಬರುತ್ತೆ. ಅಲ್ಲೊಂದು ರೂಮು, ಇಲ್ಲೊಂದು ರೂಮು, ಮತ್ತು ಇದೊಂದು ಆಫೀಸ್ ಸ್ಪೇಸ್ ಇದೆ ನೋಡ್ತಿರ್ಬೋದು. ಸೊ ಇದು ಎಷ್ಟು ಏರಿಯಾ ಬರುತ್ತೆ ಡೈಮೆನ್ಷನ್? ಇದು 6x8.5 ಇದೆ. ಓಕೆ, 6x ಬರುತ್ತೆ. ಸೊ ಇದೆಲ್ಲ ಡೋರ್ಸ್ ಎಲ್ಲ ಯಾವುದು ಬರುತ್ತೆ? ಡೋರ್ಸ್ ಎಲ್ಲ ಮೆಂಬ್ರೇನ್ ಡೋರ್ಸ್ ಇದು. ಮೆಂಬ್ರೇನ್ ಡೋರ್ಸ್. ಮತ್ತು ಇದು ಕೂಡ ನೋಡ್ತಿರ್ಬೋದು ಫಿಟ್ಟಿಂಗ್ಸ್ ಕೂಡ ಸೂಪರ್ ಕ್ವಾಲಿಟಿಯಲ್ಲಿದೆ. ಓಕೆ, ಸೊ ನೆಕ್ಸ್ಟ್ ಬಂದರೆ ಇದು ಕೂಡ ಲಿವಿಂಗ್ ಏರಿಯಾ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ಯಾವುದು ಬರುತ್ತೆ? ಇದು ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಓಕೆ, ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಎಲ್ಲ ಕಡೆನೂ ವೆಂಟಿಲೇಷನ್, ಕ್ರಾಸ್ ವೆಂಟಿಲೇಷನ್ ಮತ್ತು ಲೈಟಿಂಗ್ ಪ್ರಾಪರಾಗಿ ಪ್ಲ್ಯಾನ್ ಆಗಿದೆ. ಅಲ್ಲೊಂದು ಬೇ ವಿಂಡೋ ಥರ ಕೊಟ್ಟಿದ್ದೀರಾ? ಕೈಂಡ್ ಆಫ್ ಬೇ ವಿಂಡೋ, ಬಟ್ ಇನ್ಸೈಡ್ ಇದಿರುತ್ತೆ. ಓಕೆ, ಸೊ ಇಲ್ಲಿ ಒಂದು ಸ್ಟಡಿ ಟೇಬಲ್ ಕೂಡ ಇದೆ. ಓಕೆ, ನೆಕ್ಸ್ಟು ಈ ಮಾಸ್ಟರ್ ಬೆಡ್ರೂಮ್ ಸ್ಪೆಷಾಲಿಟಿ ಏನು? ಮಾಸ್ಟರ್ ಬೆಡ್ರೂಮ್ ಸ್ಪೆಷಾಲಿಟಿ ಬಂದ್ಬಿಟ್ಟು ಬಾಲ್ಕನಿ. ಮತ್ತೆ ನೀವು ಬಾಲ್ಕನಿ ನೋಡ್ಬೋದು, ಸುಮಾರು ಕಸ್ಟಮರ್ಸ್ ಕೇಳ್ತಾರೆ ಸೇಫ್ಟಿ ಬೇಕಲ್ವಾ ಬಾಲ್ಕನಿಗೆ. ಡಬಲ್ ಸೇಫ್ಟಿನ ಕೊಟ್ಬಿಟ್ಟಿದ್ದೀರಾ? ಓಕೆ, ನಾರ್ಮಲ್ ಸ್ಲೈಡಿಂಗ್ ಡೋರ್ ಜೊತೆಗೆ ನೀವು ನೋಡ್ಬೋದು ಸೇಫ್ಟಿ ಡೋರ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಓಕೆ, ಸೊ ಇದು ನೋಡ್ತಿರ್ಬೋದು ಹೆವಿ ಗೇಜ್ ಇರೋ ಸೇಫ್ಟಿ ಡೋರ್ಸು. ಮತ್ತು ಇದೆಲ್ಲ ವುಡನ್ ಟೈಲ್ಸ್ ಬರುತ್ತಾ ಅಥವಾ ಮ್ಯಾಕ್ಸ್ ಟೈಪ್ ಬರುತ್ತೆ? ಇದು ವುಡನ್ ಟೈಲ್ಸ್ ಏನೇ 8 inches by 4 feet ಬರುತ್ತೆ. 4 feet ಬರುತ್ತೆ. ಓಕೆ, ಇದು ನೋಡ್ತಿರ್ಬೋದು ಸ್ಪೇಷಿಯಸ್ ಆಗಿದೆ. ಮೇಲೆ ಓಪನ್ ಇರುತ್ತಾ ಅಥವಾ ಗ್ಲಾಸ್ ಏನಾದ್ರು ಬರುತ್ತೆ? ಗ್ಲಾಸ್ ಇದೆ, ಟಫ್ ಅಂಡ್ ಗ್ಲಾಸ್. ಕಾಣ್ತಾನೆ ಇಲ್ಲ, ಟಫ್ ಅಂಡ್ ಗ್ಲಾಸ್ ಇದೆ. ಟಫ್ ಅಂಡ್ ಗ್ಲಾಸ್ ಇದೆ, ಟ್ರಾನ್ಸ್ಪರೆಂಟ್ ಆಗಿದೆ. ಓಕೆ, ಮತ್ತೆ ವಾಕ್ ಇನ್ ವಾರ್ಡ್ರೋಬ್ ಕೂಡ ಪ್ರೊವೈಡ್ ಮಾಡಿದ್ವಿ. ನೀವು ನೋಡ್ಬೋದು ಸ್ಪೇಷಿಯಸ್ ಆಗಿದೆ. ಓಕೆ, ಇಲ್ಲೇ ಒಂದು ಕಾಮನ್ ಟಾಯ್ಲೆಟ್ ಕೂಡ ಇದೆ, ಇಲ್ಲೇ ಬಂದ್ಬಿಡುತ್ತೆ. ಅಟ್ಯಾಚ್. ಸೊ ಇದು ವಾರ್ಡ್ರೋಬ್ಸ್ ಎಲ್ಲ ಲೈಕ್ ಇದ್ರ ಜೊತೆನೂ ಸ್ಟೋರೇಜ್ ಸ್ಪೇಸು ರ್ಯಾಕ್ಸ್ ಎಲ್ಲ ಬರುತ್ತಲ್ಲ? ಎಸ್, ಕಂಪ್ಲೀಟ್ ಆಗಿ. ಓಕೆ, ಇಲ್ಲೇ ನೋಡ್ತಿರ್ಬೋದು ಸ್ಟೋರೇಜ್ ಪ್ಲೇಸಸ್ ಬರುತ್ತೆ, ರ್ಯಾಕ್ಸ್ ಎಲ್ಲ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮೇಲೂ ಮತ್ತು ಸ್ಟೋರೇಜ್ ಪ್ಲೇಸ್ ಇದೆಯಲ್ಲ. ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಅದು ಲೈಟ್ ಆನ್ ಆಗುತ್ತಾ? ಹೌದು, ವಿತ್ ಲೈಟ್ಸ್ ಬರುತ್ತೆ. ಓಕೆ, ಈ ಥರ ಮಲ್ಟಿ ಕಲರ್ ಲೈಟ್ ಕೂಡ ಇದೆ. ಇಲ್ಲೂ ಸ್ಟೋರೇಜ್ ಪ್ಲೇಸ್ ಇದೆ, ಅಲ್ಲೂ ಸ್ಟೋರೇಜ್ ಪ್ಲೇಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಒಂದು ವಾಶ್ರೂಮ್ ಇದೆ. ಇದು ನೋಡ್ತಿರ್ಬೋದು, ಇದು ಮ್ಯಾಟ್ ಫಿನಿಶ್ ಟೈಲ್ಸ್ ಬರುತ್ತೆ. ಕರೆಕ್ಟ್, ಆ್ಯಂಟಿಸ್ಕಿಡ್ ಮ್ಯಾಟ್ ಫಿನಿಶ್ ಟೈಲ್ಸ್. ಇಲ್ಲೂ ಡಿಫ್ರೆಂಟ್ ಆಗಿರೋ ಒಂದು ಥೀಮ್ ಕಲರ್ ಯೂಸ್ ಮಾಡಿ. ಓಕೆ, ಸೊ ಇದು ನೋಡ್ತಿರ್ಬೋದು ಜಾಗ್ವಾ ಫಿಟ್ಟಿಂಗ್ಸ್ ಬರುತ್ತೆ. ಇದು ಡೈಮೆನ್ಷನ್ ಎಷ್ಟು ಬರುತ್ತೆ? ಇದು 6x8 ಇದೆ. ಆ್ಯಂಡ್ ಮತ್ತೆ ನೀವು ನೋಡ್ಬೋದು ಇಲ್ಲಿ ಟೈಲ್ ಡ್ರಾಪ್ ಪ್ರೊವೈಡ್ ಮಾಡಿದ್ದೀವಿ ಟು ಸೆಗ್ರಿಗೇಟ್ ದ ಡ್ರೈ ಏರಿಯಾ ಆ್ಯಂಡ್ ವೆಟ್ ಏರಿಯಾ ಬರುತ್ತೆ. ಓಕೆ, ಇದು ವಾಟರ್ ಪ್ರೂಫಿಂಗ್ ಎಲ್ಲ ಆಗಿರುತ್ತಾ ಇದಕ್ಕೂ? ಹೌದು, ವಾಟರ್ ಪ್ರೂಫಿಂಗ್ ಇರುತ್ತೆ. ಮತ್ತೆ ಓಕೆ, ಸೊ ನೋಡ್ತಿರ್ಬೋದು ಈಗ ಮೇಲೆ ಟೆರಸ್ ಏರಿಯಾಲಿದ್ದೀವಿ. ಯೂಶ್ವಲಿ ಏನಂದರೆ ಸಮ್ಮರಲ್ಲಿ ತುಂಬ ಜನ ಹೀಟ್ ಆಗುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೇನಾದ್ರು ಒಂದು ಸೊಲ್ಯೂಷನು ಮತ್ತು ವಾಟರ್ ಪ್ರೂಫು ಪ್ಲಾಂಟ್ಸ್ ಎಲ್ಲ ಇಟ್ರೂ ನೀರು ವಾಟರ್ ಲೀಕ್ ಆಗಬಾರ್ದು, ಅದಕ್ಕೇನಾದ್ರು ಮಾಡಿದ್ದೀರಾ? ಅದಕ್ಕೆ ನಾವು ಡ್ಯಾಮ್ ಪ್ರೂಫ್ ಕೋರ್ಸ್ನ ಪ್ರೊವೈಡ್ ಮಾಡಿದ್ದೀವಿ. TPC ಕಂಪ್ಲೀಟ್ ಡ್ಯಾಮ್ ಪ್ರೂಫ್ ಆಗಿದೆಯಾ? ಓಕೆ, ಇದರಿಂದ ಏನು ಯೂಸ್ ಆಗುತ್ತೆ? ಏನು ಯೂಸ್ ಅಂತ ಹೇಳಿದರೆ ಇವಾಗ ತುಂಬ ಬಿಸಿಲಿದ್ದಾಗ ಈಟ್ ಕೆಳಗಡೆ ಹೋಗಲ್ಲ, ಮತ್ತು ಮಳೆ ಜಾಸ್ತಿ ಬಂದಾಗಲೂ ಕೂಡ ಟೆರೆಸ್ ಏರಿಯಾ ಏನಿರುತ್ತೆ ಹಾಳಾಗಲ್ಲ. ಓಕೆ, ಇದು ನೋಡ್ತಿರ್ಬೋದು ಸ್ಕೈಲೈಟ್ದು. ಇದು ಟಫ್ ಆ್ಯಂಡ್ ಗ್ಲಾಸೇ ಬರುತ್ತಾ? ಟಫ್ ಆ್ಯಂಡ್ ಗ್ಲಾಸ್. ಓಕೆ, ಸೊ ಇದು ಟಫ್ ಆ್ಯಂಡ್ ಗ್ಲಾಸ್ ನೋಡ್ತಿರ್ಬೋದು, ಚೆನ್ನಾಗಿದೆ. ಮತ್ತು ಆ ಕಡೆ ಕೂಡ ಟ್ಯಾಂಕ್ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದಾರೆ. ಮೇಡಮ್, ಇವಾಗ ಪ್ರಾಜೆಕ್ಟ್ ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ಈ ಥರನೇ ಯಾವ್ದಾದ್ರು ಡೈಮೆನ್ಷನ್ಸ್ ಎಲ್ಲ ಇದ್ದರೆ ಸುಮಾರು ಜನ ಪ್ಯಾಕೇಜಸ್ ಎಲ್ಲ ನೋಡ್ತಾರೆ. ನಿಮ್ಮ ಹತ್ರ ಯಾವ್ದಾವ ಥರ ಪ್ಯಾಕೇಜಸ್ ಎಲ್ಲ ಬರುತ್ತೆ? ನಮ್ಮಲ್ಲಿ ಎಲಿಗೆನ್ಸ್,
ಪ್ರೀಮಿಯಂ, ಎಲೈಟ್ ಆ್ಯಂಡ್ ಲಕ್ಸುರಿ ಪ್ಯಾಕೇಜಸ್. ಓಕೆ, ಸೊ ಕಾಲ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತೀರಲ್ಲ ಮೇಡಮ್. ಮತ್ತು ನಿಮ್ಮ ಆಫೀಸ್ ಮೀಟ್ ಆಗಬೇಕಂದ್ರೆ ಎಲ್ಲಿ ಬರಬೇಕು ಲೊಕೇಶನ್? ನಮ್ಮ ಆಫೀಸ್ ಲೊಕೇಟೆಡ್ ಆಗಿರೋದು ಜಯನಗರ 3rd ಬ್ಲಾಕ್, ವೆರಿ ನಿಯರ್ ಟು ಮೆಟ್ರೋ ಸ್ಟೇಷನ್. ಓಕೆ, ಸೊ ಆಲ್ಮೋಸ್ಟ್ ಎಲ್ಲ ವೀಕ್ ಫುಲ್ ಓಪನ್ ಇರುತ್ತಾ ಲೈಕ್ ಮೀಟ್? ಎಸ್, ಓಕೆ, ಮಂಡೇ ಟು ಸ್ಯಾಟರ್ಡೇ ನಾವು ವರ್ಕ್ ಮಾಡ್ತೀವಿ. ನೀವು ಜಸ್ಟ್ ಎಂಕ್ವೈರಿ ರೇಸ್ ಮಾಡಿದ್ರೆ ಸಾಕು, ನಮ್ಮ ಸೇಲ್ಸ್ ಅವ್ರು ಕಾಲ್ ಮಾಡ್ತಾರೆ ಆ್ಯಂಡ್ ಟೆಕ್ನಿಕಲ್ ಕನ್ಸಲ್ಟೆಂಟ್ಸ್ ಕೂಡ ನಿಮ್ಮ ಪ್ಲೇಸಿಗೆ ಬಂದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.